ಚಲುವು ಅಂದರೆ ಇದು, ಸೌಂದರ್ಯ ಅಂದರೆ ಹೀಗಿರಬೇಕು. ನೋಡುವವರ ಕಣ್ಣು ಮನವನ್ನ ಆಕರ್ಷಿಸುವಂತಿದ್ದರೆ ಮಾತ್ರ ಅದು ಚಲುವು. ಕೇವಲ ಕಣ್ಣನ್ನು ಆಕರ್ಷಿಸುವುದು ಚಲುವು ಅಲ್ಲ, ಮನವನ್ನೂ ಆಕರ್ಷಿಸುವುದು ಚಲುವು. ಈ ಮಕ್ಕಳಲ್ಲಿ ಅದನ್ನು ಕಾಣ್ತಾ ಇದ್ದೇನೆ. ಎಷ್ಟು ನೋಡಿದ್ರು ನೋಡಬೇಕು, ಬಿಟ್ಟ ಕಣ್ಣನ್ನ ಮುಚ್ಚದೇ ನೋಡಬೇಕು, ಮುಚ್ಚಿದ ಕಣ್ಣನ್ನು ತೆರೆಯದೇ ನೋಡಬೇಕು. ಕಣ್ಣು ಮುಚ್ಚಿ ನೋಡಿದ್ರು ಚಂದ, ಕಣ್ಣು ತೆರೆದು ನೋಡಿದ್ರು ಅಂದ. ಅಂತ ಓಜಸ್ಸು ತೇಜಸ್ಸು ಈ ಹುಡುಗರಲ್ಲಿ ನಾನು ಕಾಣ್ತಾ ಇದ್ದೇನೆ. ಅಶ್ವಿನಿ ಕುಮಾರರೇ, ಈ ರೀತಿಯಲ್ಲಿ ಮಕ್ಕಳೋಪಾದಿಯಲ್ಲಿ ಭುವಿಯಲ್ಲಿ ಕಾಣಿಸಿಕೊಂಡಿರಬಹುದೇ? ಅಲ್ಲ, ರವಿ ಶಶಿಗಳೇ ಈ ಶಿಶುಗಳ ಉಪಾದಿಯಲ್ಲಿ ಆವಿರ್ಭವಿಸಿರಬಹುದೇ? ಅಲ್ಲ, ಒಂದು ಮುಖದ ಎರಡು ಕಣ್ಣಿನಂತೆ, ಒಂದು ದೇಹದ ಎರಡು ಬಾಹುಗಳಂತೆ ಕಂಗೊಳಿಸುತ್ತಿರುವಂತ ಈ ಚೆಲುವನ್ನ ಹೊಂದಿರುವ ಈ ಹುಡುಗರು ಯಾರು? ಆಶ್ಚರ್ಯ ನನಗೆ. ಇವರನ್ನು ನೋಡಿದಾಗ ರೋಷ ಉಕ್ಕೇರುತ್ತದೆ. ಹೋರಾಟವನ್ನ ಮಾಡಿ ಅವರನ್ನು ದಣಿಸಬೇಕು, ಮಣಿಸಬೇಕು ಹೀಗೆ ಭಾವಿಸಿ ಬಂದವ ನಾನು. ಆದ್ರೆ ಯಾಕೆ ಹೀಗೆ? ಹೊಟ್ಟೆಗೆ ಬಂದ ಸಿಟ್ಟು ರಕ್ತಗೆ ಯಾಕೆ ಬರ್ತಾ ಇಲ್ಲ? ಛಲ ಬಲ ಅದೆಲ್ಲ ಹಿಂದೆ 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 ಸರಿಯುತ್ತಾ ಇದೆ. ಆ ಸ್ಥಾನವನ್ನು ಒಲವು ಆಕ್ರಮಿಸಿಕೊಳ್ಳುತ್ತಾ ಇದೆ, ಒಲವು ತಲೆದೋರ್ತಾ ಇದೆ. ನನ್ನ ಕರುಳ ಸಂಬಂಧಿಕರು ಇವರು. ಕಣ್ಣರಿಯದೇ ಇದ್ರೂ ಕರುಳರಿಯುತ್ತದೆ ಎನ್ನುವಂತಹ ಒಂದು ಮಾತುಂಟು. ಹಾಗೆ ಕರುಳ ಸಂಬಂಧಿಕರು ಅಂತ ತರ್ಕಿಸುವುದಕ್ಕೂ ಅವಕಾಶ ಎಲ್ಲುಂಟು. ಹಾಗಾದ್ರೆ ಮತ್ತೆ ಯಾಕೆ ಒಲವು ತಲೆದೋರ್ತಾ ಇದೆ? ನಿಜವೇ ಅರ್ಥವಾಗ್ತಾ ಇಲ್ಲ. ಬಾ
ನೋಡಿದೆಯ ತಮ್ಮ? ಹಾ ಇಲ್ಲಿಯ ತನಕ ಎಷ್ಟು ಜನ ಇಲ್ಲಿ ಬಂದು ಹೋಗಲಿಲ್ಲ ಹೇಳು. ಹಾ ಬಂದವರು ಒಬ್ಬರಾದ್ರು ಹಾ ನಮ್ಮ ಕಣ್ಮನಗಳನ್ನ ಈ ರೀತಿಯಾಗಿ ಆಕರ್ಷಿಸಿದ್ದಾರೆ ಏನೋ? ಇಲ್ಲ. ಇದು ಹಾ ಭವ್ಯವಾದಂತಹ ತೇರೊಂದನ್ನೇರಿ ಹಾ ದೊಡ್ಡದಾದಂತಹ ಹಾ ಧನಸ್ಸನ್ನ ಹಿಡಿದು ಹಾ ಈ ಕಡೆ ಬರುತ್ತಿರುವಂತಹ ಹಾ ಆ ಗಂಭೀರ ಮೂರ್ತಿಯನ್ನು ನೋಡು. ನಿಜವಾಗಿ ಕತ್ತಲೆ ಹೋಗಿ ಬೆಳಕಾದ ಅನುಭವ ಆದಾಗ ಆಗ್ತಾವ. ಖಂಡಿತ ಹೌದು. ಕೂರ್ಗಣ ಮಾರ್ಗಣಗಳ ಪ್ರಯೋಗವೇ ಇಲ್ಲ ಆಗ್ತಾ ಇತ್ತು. ಸಹಜವಾಗಿ ಇಷ್ಟೊತ್ತು ಕತ್ತಲೇ ಇತ್ತು. ಬಂದದ್ದು ಬೆಳಕಾಯ್ತು ಅಲ್ವೇ ತಮ್ಮ? ನಾನು ಯೋಚನೆ ಮಾಡುವುದು ಈ ರೀತಿಯಾದಂತಹ ತೇಜಸ್ಸು ಮೊದಲು ಬಂದವರಿಗೆ ಒಬ್ಬರಿಗೂ ಇಲ್ಲ. ಇವನಲ್ಲಿಯೇ ಪ್ರಥಮ ನಾವು ಕಾಣ್ತಾ ಇದ್ದದ್ದು. ಬಹುಶಃ ಇವನೇ ರಾಮ ಇರಬೇಕು. ಬಹುಶಃ ಏನು ತಮ್ಮ, ಇವನೇ ರಾಮಚಂದ್ರ. ಹೇ ರಾಮ ರಾಮ, ನೋಡು ಈ ರಾಮಚಂದ್ರ ಸಾಮಾನ್ಯದವಲ್ಲ. ತಿಳಿದವರಿಂದ ನಾವು ಸಾಕಷ್ಟು ಕೇಳಿದ್ದೇವೆ. ಭೂಮಿಯ ಭಾರವನ್ನ ಇಳಿಸುವುದಕ್ಕಾಗಿ ಧರೆಗೆ ಇಳಿದು ಬಂದಂತಹ ದೇವರು ಎಂದು. ಅಂತಹ ಈ ರಾಮ ಇಲ್ಲಿಗೆ ಈ ಹೊತ್ತು ಯಾಕೆ ಬಂದ? ಭವರ ಕೊಡುವನು ನಮ್ಮೊಡನೆ ಭವರಕ್ಕಾಗಿ ರಾಮನೇ ಬರುತ್ತಿದ್ದಾನೆ. ಆದ್ರೂ ಒಂದುಂಟು ತಮ್ಮ, ರಥವೇರಿ ಬರುತ್ತಿರುವಂತಹ ಈ ರಾಮಚಂದ್ರನನ್ನು ನೋಡುತ್ತಾ ಇದ್ರೆ ಇನ್ನೂ ನೋಡಬೇಕು, ಮತ್ತೂ ನೋಡಬೇಕು, ಅವನ ಹತ್ತಿರ 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 ಹೋಗ್ಬೇಕು ಎಂಬಿತ್ಯಾದಿ ಅನೇಕ ಆಸೆಗಳು. ನಿನ್ನ ಹೃದಯಾಂತರಾಳದಲ್ಲಿ ಯಾವುದು ಉಂಟಾಗ್ಲಿಲ್ವೇನಂತಹದ್ದು? ಏನೇ ಇದ್ರೂ ಯುದ್ಧವನ್ನು ಮಾಡಬೇಕು ಅಂತಾದ್ರೆ ಮೊದಲಾಗಿ ಅವರ ಇರಸರಿಕೆಯ ಕುರಿತು ನಾವು ಅಧ್ಯಯನ ಮಾಡಿಕೊಳ್ಳಬೇಕು. ಹೇಗಿದ್ರು ಜನ ದೊಡ್ಡ ಜನವೇ ಅನುಮಾನವೇ ಇಲ್ಲ. ಆದ್ರೂ ಯುದ್ಧ ಮಾಡುವಾಗ ಅದನ್ನು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ನಾನು ಸ್ವಲ್ಪ ಹತ್ತಿರ ಹೋಗಿ ಅವನ ಇರಸರಿಕೆಯನ್ನು ನೋಡ ಈ ಕಡೆ ನೋಡ.